ಎಲ್ರಿಗೂ ನಮಸ್ಕಾರ. ಇವತ್ತು ಅವ್ವ ಅನ್ನೋ ಬಗ್ಗೆ ಮಾತಾಡೋಣ. ಅವ್ವ ಅನ್ನೋ ಒಂದು ಪದಾನೇ ಸಾಕು ನಮಗೆ. ಅವ್ವ ಅಂದ್ರೆ ಪ್ರೀತಿ, ಅವ್ವ ಅಂದ್ರೆ ತ್ಯಾಗ, ಅವ್ವ ಅಂದ್ರೆ ನಮ್ಮ ಜೀವನದ ಮೊದಲ ಗುರು. ತಾಯಿ ಪ್ರೀತಿ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಜಗತ್ತಿನಾಗ ಸ್ವಾರ್ಥ ಇಲ್ಲಾರ ಪ್ರೀತಿ ಯಾವುದಾದ್ರೂ ಅದಂದ್ರೆ ಅದು ತಾಯಿ ಪ್ರೀತಿ ಮಾತ್ರ. ಮಕ್ಕಳ ಸುಖನೇ ಅವಳ ಕನಸು. ನಾವು ನಕ್ಕರ ಆಕೆ ಖುಷಿಯಾಗ್ಯಾಳ, ನಾವು ಹತ್ತರ ನಮ್ಮ ಜೊತೆ ಆಕೆ ಹತ್ತಾಳ. ತಾಯಿ ತ್ಯಾಗ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಸಲುವಾಗಿ ಜೀವನ ಸುಖ ಇರಾಕೆ ಅವಳು ಎಷ್ಟು ಕಷ್ಟಪಟ್ಟಾಳ ಅಂತೇಳಿ ನಮಗೆ ಹೇಳೋಕ್ಕಾಗಲ್ಲ. ಮುಂಜಾನೆಯಿಂದ ಸಾಯಂಕಾಲ ತನೂ ನಮ್ಮ ಸಲುವಾಗಿ ವಿಶ್ರಾಂತಿ ಇಲ್ಲಾರೆ ರಾತ್ರಿ ಮನಗೂತನೂ ಕೆಲಸ ಮಾಡ್ಯಾಳ. ಒಂದಿನೂ ರಜಾ ಇಲ್ಲ. ತನಗೆ ಆರಾಮ ಇರದಿದ್ರೂ ಕೂಡ ಅಡುಗೆ ಮಾಡಿ ಊಟ ಮಾಡ್ಲಾರೆ ಮನೆಗಳ. ತನಗೆ ಹಸುವಾಗಿದ್ದರೂ ನಮ್ಮನ್ನು ಉಣಿಸಿ ಆಮೇಲೆ ಉಂಡಾಳ. ಕಷ್ಟ ಅನುಭವಿಸಿದ್ರು ನಮಗೆ ನಗು ಕೊಟ್ಟಾಳ. ಇದನ್ನೇ ನಾವು ಅವ್ವ ಅಂತೀವಿ. ಬಡತನದ ಮನೆಯೊಳಗೆ ತಾಯಿ ಇದ್ರೆ ಅದೇ ಶ್ರೀಮಂತಿಕೆ. ಅವಳು ನಮಗೆ ಜೀವನ ಕೊಟ್ಟಾಳ. ನಾವು ಅವಳಿಗೆ ಗೌರವ ಕೊಡೋನು, ಪ್ರೀತಿ ಕೊಡೋನು. ಅವಳ ತ್ಯಾಗಕ್ಕೆ ನಾವು ಇರೋಣ. ಈಗ ಸಮಾಜಕ್ಕೊಂದು ಸಂದೇಶ ಏನಂದ್ರೆ, ನಾವು ಈ ಕೆಲಸದ ಬಿಜಿ ಒಳಗೆ ಸ್ನೇಹಿತ ಜೊತೆ ಬಿಜಿತಾ ಇದ್ದೀವಿ ಮತ್ತು ಮೊಬೈಲ್ ಜೊತೆ ಬಿಜಿ ಇದ್ದೀವಿ. ಬಟ್ ನಮ್ಮ ತಾಯಿಗೆ ಎಷ್ಟು ಪ್ರೀತಿ ಕೊಟ್ಟಿವಿ, ಎಷ್ಟು ಟೈಮ್ ಕೊಟ್ಟಿವಿ ಅನ್ನೋದು ನಮ್ಮ ಮನಸ್ಸಿಗೆ ನಾವೇ ತಿಳ್ಕೊಬೇಕಾಗ್ಯದ. ನಮ್ಮ ಸಲುವಾಗಿ ನಮ್ಮ ತಾಯಿ ಏನು ತ್ಯಾಗ ಮಾಡ್ಯಾಳಲ್ಲ, ಅದಕ್ಕೆ ನಾವು ಯಾವ ತಾಯಿನೂ ವೃದ್ಧಾಶ್ರಮಕ್ಕೆ ಕಳಿಸಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅದು ನಮ್ಮ ಕರ್ತವ್ಯ. ಅದು ಜೀವನದಾಗ ಅಕ್ಕಿ ನಮಗೆ ಜೀವನ ಕೊಟ್ಟಾಳ, ಬದುಕು ಕೊಟ್ಟಾಳ, ನಮಗೆ ಸುಖ ಇಟ್ಟಾಳ. ಅದಕ್ಕೆ ನಮ್ಮ ತಾಯಿಗಾಗಿ ನಾವು ಬದುಕೋಣ. ನಮಗೆ ತಾಯಿ ಬದುಕಾಳಲ್ಲ, ಅಕ್ಕಿಗೆ ಜೀವನ ಪರ್ಯಂತ ಸುಖವಾಗಿಡೋಣ. ತಾಯಿ ಅಂದ್ರೆ ತಾಳ್ಮೆ, ತಾಯಿ ಅಂದ್ರೆ ಪ್ರೀತಿ, ತಾಯಿ ಅಂದರೆ ಸರ್ವಸ್ವ. ಹೀಗಾಗಿ ನಮ್ಮ ತಾಯಿನ ಯಾವತ್ತೂ ಪ್ರೀತಿ ನೋಡ್ಕೊಳ್ಳೋಣ. ಹಂಗೆ ನಿಮ್ಮ ತಾಯಿನೂ ನೀವೆಷ್ಟು ಪ್ರೀತಿಸ್ತೀರಿ ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸ್ರಿ. ಕಳ್ಕೊಂಡ ಮೇಲೆ ಸಿಗಲಾರದ ಪ್ರೀತಿ ಅದು ತಾಯಿ ಪ್ರೀತಿ. ಧನ್ಯವಾದಗಳು.